ವೀಕೆಂಡ್ ನಲ್ಲಿ ಪಾರ್ಟಿಗೆ ಹೋಗೋದು ಕಾಮನ್. ಕಾಕ್ಟೇಲ್ ಪಾರ್ಟಿ, ಪಜಾಮಾ ಪಾರ್ಟಿ, ಪೂಲ್ ಪಾರ್ಟಿ, ಈ ತರ ಹಲವಾರು ಪಾರ್ಟಿ ಹೆಸರುಗಳನ್ನ ಹುಡುಕೊಂಡು ವೀಕೆಂಡ್ ನಲ್ಲಿ ಪಾರ್ಟಿ ಮಾಡೋದು ಬೆಂಗಳೂರಿಗೆ ತುಂಬಾ ಇಷ್ಟ. ಆದ್ರೆ ನಾವಿವತ್ತು ಒಂದು ಪಾರ್ಟಿಗೆ ಹೋಗ್ತಾ ಇದೀವಿ. ಅದು ಅಂತಿಂತ ಸಾಧಾರಣ ಪಾರ್ಟಿ ಅಲ್ಲ, ವರ್ಷಕ್ಕೊಮ್ಮೆ ಆಗುವಂತ ಎಕ್ಸ್ಟ್ರಾರ್ಡಿನರಿ ಮ್ಯಾಂಗೋ ಪಾರ್ಟಿ. ಹಾಗಿದ್ರೆ ಹೇಗಿರುತ್ತೆ ಈ ಮ್ಯಾಂಗೋ ಪಾರ್ಟಿ, ಏನಿದ್ರ ವಿಶೇಷತೆ, ಬನ್ನಿ ತೋರಿಸ್ತೀವಿ. ಮ್ಯಾಂಗೋ ಪಾರ್ಟಿ ನಾವು ಕೂಡ ಇದನ್ನ ಅಟೆಂಡ್ ಮಾಡಬಹುದಾ ಅಂತ ನೀವು ಯೋಚಿಸ್ತಿರಬಹುದು. ಆದ್ರೆ ನೀವು ಸ್ವಲ್ಪ ತಡ ಮಾಡಿದ್ರಿ. ಯಾಕಂದ್ರೆ ಬೆಂಗಳೂರಿನ ರಂಗಶಂಕರದಲ್ಲಿ ಪ್ರತಿ ವರ್ಷ ಮೇ ತಿಂಗಳ ಒಂದೇ ಒಂದು ಭಾನುವಾರ ಈ ಮ್ಯಾಂಗೋ ಪಾರ್ಟಿ ನಡೆಯೋದು. ಹಾಗಿದ್ರೆ ಇದಕ್ಕೆ ಎಂಟ್ರಿ ಕೊಡೋದು ಹೇಗೆ, ನಾವೇನಾದ್ರೂ ಎಂಟ್ರಿ ಫೀ ಕಟ್ಟಬೇಕಾ ಅಂತ ನೀವು ಯೋಚಿಸ್ತಿದ್ರೆ ಖಂಡಿತ ಹೌದು, ಕಟ್ಟಲೇಬೇಕು. ಆದ್ರೆ ಎಂಟ್ರಿ ಫೀಯನ್ನ ನೀವು ಮಾವಿನ ಹಣ್ಣಿನ ರೂಪದಲ್ಲಿ ಕಟ್ಟಬೇಕಾಗತ್ತೆ. ಪ್ರತಿ ವರ್ಷ 1 kg ಮಾವಿನ ಹಣ್ಣನ್ನ ನೀವು ಇಲ್ಲಿಗೆ ತಗೊಂಡು ಬಂದ್ರೆ ಆ ಮಾವಿನ ಹಣ್ಣನ್ನ ಎಂಟ್ರಿ ಫೀ ಆಗಿ ಬಳಸಿ ಈ ಪಾರ್ಟಿಗೆ ಎಂಟ್ರಿ ಕೊಡ್ಬೋದು. ಹಾಗಿದ್ರೆ ಇಲ್ಲಿ ಒಳಗಡೆ ಏನೇನಾಗುತ್ತೆ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಲ್ವಾ? ಬನ್ನಿ ನೋಡೋಣ. ನಾನಂತೂ ನನ್ನ ಎಂಟ್ರಿ ಫೀ 1 kg ಮ್ಯಾಂಗೋನ ತೊಗೊಂಡು ಬಂದಿದ್ದೀನಿ. ಈಗ ಈ ಮಾವಿನ ಹಣ್ಣನ್ನು ಬನ್ನಿ ಇಲ್ಲಿರುವಂತಹ ಪೂಲ್ ಒಳಗಡೆ ಹಾಕ್ತೀವಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಮಕ್ಕಳು ಇಲ್ಲಿ ಮ್ಯಾಂಗೋನ ತಿಂತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಮಾವಿನ ಹಣ್ಣು ಅಂದರೆ ಬಾಯಿ ಚಪ್ಪಡಿಸ್ಕೊಂಡು ತಿಂತಾರೆ. ಹೆಸರು ಕೇಳಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ಸೊ ಇಲ್ಲಿ ಕೆಲವೊಂದು ಪುಟಾಣಿಗಳಿದ್ದಾರೆ ನಮ್ಮ ಜೊತೆ, ಅವರು ಕೂಡ ಈ ಮಾವಿನ ಪಾರ್ಟಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ, ದಿನಕ್ಕೆ ಎಷ್ಟು ಮಾವಿನ ಹಣ್ಣು ತಿಂತಾರೆ ಇವರೆಲ್ಲ. ಹಲೋ ಎಸ್, ಮಾವಿನ ಹಣ್ಣು ತಿಂದ್ರಾ? ಹಾಂ ತಿಂದ್ವಿ, ಚೆನ್ನಾಗಿದೆ. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋ ತಿನ್ಬೋದು, ಅಂದರೆ ಟೇಸ್ಟಿ ಆಗಿದೆ. ವಾಟ್ಸ್ ಯುವರ್ ನೇಮ್? ರಜತ್. ರಜತ್ ಎಷ್ಟು ಮಾವಿನ ಹಣ್ಣು ತಿಂದಿದ್ಯಾ? 5. ನಿನ್ನ ಹೆಸರೇನು? ಧ್ರುವ. ನೀನು ಎಷ್ಟು ಮಾವಿನ ಹಣ್ಣು ತಿಂದೆ? 4 ಮಾವಿನ ಹಣ್ಣು. ಸೊ ನಿನ್ನ ಹೆಸರೇನು? ಎಷ್ಟು ಮಾವಿನ ಹಣ್ಣು ತಿಂದೆ? 0. How many mangoes did you eat? Not many. I just had mango kulfi. Did you like it? I loved it. ಧೃತಿ, ನೀನು ಎಷ್ಟನೇ ಮಾವಿನ ಹಣ್ಣು ತಿಂತಾ ಇರೋದು? ನಾನು ನೋಡ್ತಿರೋ ಹಂಗೇನೆ ಇದು 2ನೇದು. ಎಲ್ಲೊಂದು ಟೇಬಲಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಮಾವಿನ ಹಣ್ಣು ತಿಂತಾ ಇದ್ದಾರೆ. ಬನ್ನಿ ಈ ಪಾರ್ಟಿ ಬಗ್ಗೆ ಇವರೇನು ಹೇಳ್ತಾರೆ ಕೇಳ್ತಾರೆ. ಹಾಯ್ ವಿದ್ಯಾ, ಮ್ಯಾಂಗೋ ಪಾರ್ಟಿ ಫಸ್ಟ್ ಟೈಮ್ ಬರ್ತಾ ಇರೋದಾ ನೀವು ಇಲ್ಲಿ? ಎಕ್ಸಾಕ್ಟ್ಲಿ, ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಇದೆ? ಯಾ, ಇಟ್ಸ್ ವಂಡರ್ಫುಲ್. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫೋಟೋ ಸೆಷನ್ ಮಾಡೋಕ್ಕೆ ಇನ್ನೂ ಸೂಪರ್ ಆಗಿದೆ ಆ್ಯಕ್ಚುಲಿ. ಯಾ, ಎಂಜಾಯ್. ಚೆನ್ನಾಗಿದೆ. ವೆರಿ ಗುಡ್ ಈವ್ನಿಂಗ್ ಇನ್ ಬ್ಯಾಂಗ್ಳೂರ್. ಇವತ್ತು ಎಷ್ಟು ಮಾವಿನ ಹಣ್ಣು ತಿಂದಿದ್ಯಾ? ಎಸ್ಕೇಪೇಡ್ ಅಂತ ಬೆಂಗಳೂರಿಗೆ ಬೇಕಾಗೇ ಇರುತ್ತೆ, ಎಲ್ಲಾದರೂ ಹೋಗಿ ಎಂಜಾಯ್ ಮಾಡೋಕ್ಕೆ. ಆದರೆ ಈ ಹಣ್ಣಿನ ಒಂದು ಪಾರ್ಟಿ ನಡೆಯೋದು ತುಂಬ ವಿಶೇಷ. ವರ್ಷಕ್ಕೊಂದ್ಸಲ ಮಾವಿನ ಹಣ್ಣು ಸಿಗೋದು. ನಾವು ಎಲ್ಲ ಪ್ಲಾನ್ ಮಾಡಿ
ಇಲ್ಲಿ ಇವತ್ತು ಪ್ರೋಗ್ರಾಮ್ ಮಾಡಿ ಇವತ್ತು ಹೋಗಲೇಬೇಕು ಅಂತ ಇವತ್ತು ಎಂಜಾಯ್ ಮಾಡಬೇಕು ಇಲ್ಲಿ ನೋಡೋಣ ಹೇಗಿದೆ ಅಂತ. ಬಟ್ ತುಂಬ ಚೆನ್ನಾಗಿದೆ, ಯು ಆರ್ ಎಂಜಾಯಿಂಗ್. ಸೊ ಪ್ರಜ್ಞಾ, ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಇವತ್ತಿನ ಮ್ಯಾಂಗೋ ಪಾರ್ಟಿ? ತುಂಬ ಎಂಜಾಯ್ ಮಾಡ್ತೀವಿ. ಎಷ್ಟನೇ ಮ್ಯಾಂಗೋ ಇದು? ಇದು 2ನೇ ಮ್ಯಾಂಗೋ. ಇನ್ನು ಈಗಿನ್ನು ಕೌಂಟ್ ಶುರುವಾಗಿದೆ. ಇಷ್ಟೊಂದು ಬಗೆ ಬಗೆಯ ರುಚಿಯ ಮಾವಿನ ಹಣ್ಣು ಇರಬೇಕಾದ್ರೆ ಚಾಕುಗೋಸ್ಕರ ಕಾಯ್ಕೊಂಡು ಇದನ್ನ ಕಟ್ ಮಾಡಿ ತಿನ್ನೋ ಅಷ್ಟು ಪೇಷನ್ಸ್ ಯಾರಿಗಿರುತ್ತೆ ಹೇಳಿ? ಹಾಗಾಗಿ ನಾವು ಇದನ್ನ ಹೀಗೆ ತಿನ್ನೋಕೆ ಶುರು ಮಾಡ್ತೀವಿ. ನಾವು ಇದನ್ನ ತಿಂತ ಮುಂದುವರಿಸೋದ್ರ ಜೊತೆಗೆ ಇಲ್ಲಿ ಬರೀ ಮ್ಯಾಂಗೋ ಪಾರ್ಟಿ ಅಂದರೆ ತಿನ್ನೋಕೆ ಮಾತ್ರ ಅಲ್ಲ, ಕೆಲವು ಚಟುವಟಿಕೆಗಳು ಕೂಡ ಇಲ್ಲಾಗುತ್ತೆ. ಹಾಗಾಗಿ ಯಾವೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ? ಚಿಕ್ಕ ಮಕ್ಕಳು ಮ್ಯಾಂಗೋ ಕುರಿತಾಗಿ ಕಥೆಗಳನ್ನು ಹೇಳ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಇದ್ರ ಕುರಿತಾಗಿ ಹಾಡು ಹೇಳ್ತಾರೆ. ಸೊ ಅದೆಲ್ಲ ಹೇಗಿರುತ್ತೆ ತಿಂತ ಅದನ್ನು ನೋಡಿ. ಹಾಡು ಕೇಳ್ತಾ ಇಲ್ಲೊಂದು ಟೀಮ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇತ್ತು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಈ ಮ್ಯಾಂಗೋ ಪಾರ್ಟಿಯನ್ನ ಅವ್ರು ಯಾವ ತರ ಎಂಜಾಯ್ ಮಾಡ್ತಾ ಇದಾರೆ ಅಂತ. ಹಲೋ, ಹೇಳಿ. ನಮಸ್ತೆ. ಬೆಂಗಳೂರು ಇವ್ರಿಗೆ ಬೇರೆಯವ್ರು ತಿನ್ನೋದು ಹೆಂಗೆ ಅಂತ ತೋರಿಸೋದು ಅಂತ ಖುಷಿ ಆಗುತ್ತೆ. ಈಗೆಲ್ಲ ತಿನ್ಬೋದು, ಈ ಥರ ಎಲ್ಲ ಮಾಡ್ತಾರೆ ಅಂತ. This is a different concept altogether. It's a different concept, and at Ranga Shankara, it's a fantastic privilege. It's a fantastic privilege. ಫ್ಯಾಮಿಲಿ ಜೊತೆ ಬಂದಿದ್ದೀರಾ? Absolutely. ಎಷ್ಟು ಮಾವಿನ ಹಣ್ಣು ತಿಂದಿದ್ದೀರಾ ಇವತ್ತು? ಇವತ್ತು ರೆಕಾರ್ಡ್ ಕಂಪೇರ್ ಮಾಡಿದ್ರೆ ಕಮ್ಮಿನೇ, ಬಟ್ ಮ್ಯಾಂಗೋ ಸೀಸನ್ ಬಂದರೆ ಮ್ಯಾಂಗೋನೇ ಸಾಕು, ನೀವು ತಿನ್ನೋ ನಿಲ್ಸು ಅಂತ ಹೇಳೋ ತನಕ ತಿಂತಾ ಇರ್ತೀವಿ. ಆಫ್ ಕೋರ್ಸ್ ಮ್ಯಾಂಗೋ ಫ್ಯಾಮಿಲಿನೇ ಇದು. Oh, ultimate. Now, in fact, this is the first time for me, and we really didn't know it's going to be this fun. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಂಗಶಂಕರದಲ್ಲಿ ಮ್ಯಾಂಗೋ ಪಾರ್ಟಿ ಅದ್ಧೂರಿಯಾದಂಥ ಯಶಸ್ಸು ಕಾಣ್ತಾ ಇದೆ, ಪ್ಯಾಕಪ್ ಆಗ್ತಾ ಇದೆ. ಆದರೆ ನಾನು ರಂಗಶಂಕರದ ಫೌಂಡರ್ ಹಾಗೆ ಈ ಒಂದು ಪಾರ್ಟಿ ಪ್ಲ್ಯಾನರ್ ಮಿಸಸ್ ಅರುಂಧತಿ ನಾಗ್ ಅವ್ರ ಜೊತೆ ಮಾತಾಡ್ತೀನಿ. ಹೇಗೆ ಈ ವರ್ಷ ಅವರು ಮಾವಿನ ಸೀಸನ್ನ ಎಂಜಾಯ್ ಮಾಡಿದ್ರು ಅಂತ. ಮ್ಯಾಮ್ ನಮಸ್ತೆ. Party planner, yes. Life is a big party. Oh, I know. I absolutely agree. Party without a plan. ವಂಡರ್ಫುಲ್. ಸೊ ಈ ದೊಡ್ಡ ಪಾರ್ಟಿನಲ್ಲಿ ನೀವು ಒಂದು ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ರಿ, ಮಾವಿನ ಪಾರ್ಟಿ. ಪ್ರತಿ ವರ್ಷ ಆಗ್ತಾ ಇರುತ್ತೆ ಇದು, ಬೆಂಗಳೂರಿಗರಂತೂ ಗೊತ್ತಿರುತ್ತೆ. ಸೊ ಈ ಐಡಿಯಾ ಬಂದಿದ್ದೆ ನೀವುಗಳೆಲ್ಲ ಇದನ್ನು ಕಟ್ತಿರ್ಬೇಕಾದ್ರೆ, ರಂಗಶಂಕರ ಆಗ್ತಾ ಇರಬೇಕಾದ್ರೆ ಎಲ್ಲ ಮ್ಯಾಂಗೋ ಶೇರ್ ಮಾಡ್ತಾ ಇದ್ರಿ ಮನೆಯಿಂದ ತಂದಿದ್ದು. ಸೊ ಇದೇ ಥರದ ಒಂದು ದೊಡ್ಡ ಇವೆಂಟ್ನ ಪ್ರತಿ ವರ್ಷ ಮಾಡಬೇಕಂತ ಡಿಸೈಡ್ ಮಾಡಿದ್ರಿ. ಸೊ ಅದು ಆಗ್ತಾ ಬರ್ತಾ ಇದೆ, ಪ್ರತಿ ವರ್ಷ ಎಷ್ಟೆಷ್ಟು ಕಾಣ್ತಾ ಇದೆ. ಈ ವರ್ಷ ಹೇಗಿದೆ? I think it's amazing. ಯಾಕಂದರೆ ಜಸ್ಟ್ ಅನ್ ಐಡಿಯಾ, ಈ ಜನರ ಜೊತೆ ನಾವು ನಮ್ಮ ಖುಷಿನ ಹಂಚ್ಕೋಬೇಕು ಇಸ್ ದ ಬೇಸ್ ಕೀ ಐಡಿಯಾ. ಇದರಲ್ಲಿ ಯಾವುದು ಕಮರ್ಷಿಯಲ್ ಇಂಟ್ರೆಸ್ಟ್ ಇಲ್ಲ ನಮಗೆ. ಅಗೇನ್ ದಟ್ ಈಸ್ ಒನ್ ಮೋರ್ ಬೇಸ್ ಕೀ ಐಡಿಯಾ. ಇದನ್ನು ನೀವು ಇಫ್ ಯು ಮೇಕ್ ಇಟ್ ಪಾಸಿಬಲ್, ಜಸ್ಟ್ ಯು ಪುಟ್ ದಿ ಐಡಿಯಾ ಔಟ್, ಇಟ್ಸ್ ಸೊ ಬ್ಯೂಟಿಫುಲ್ ಹೌ ಪೀಪಲ್ ಕಮ್ ಆ್ಯಂಡ್ ಎಂಬ್ರೇಸ್ ಇಟ್. ಮ್ಯಾಮ್, ಇವಾಗ ನೀವು ಮ್ಯಾಂಗೋ ಪಾರ್ಟಿನ ಪ್ರತಿ ವರ್ಷ ಈಗ ಅರೇಂಜ್ ಮಾಡ್ತಾ ಇರ್ತೀರಾ, ಆರ್ಗನೈಸ್ ಮಾಡ್ತಾ ಇರ್ತೀರಾ. ನಿಮ್ಮ ಫೇವ್ರೆಟ್ ಮ್ಯಾಂಗೋ ಸ್ಪೀಶೀಸ್ ಯಾವ್ದು ಇಷ್ಟ ನಿಮಗೆ ಮಾವಿನ ಹಣ್ಣಿನ ತಳಿಯಲ್ಲಿ? ಐ ಲೈಕ್ ಆಲ್ ಮ್ಯಾಂಗೋಸ್. ಪ್ರತಿಯೊಂದು ಖಂಡಿತ. ಅದರಲ್ಲಿ ಕಾಲಾ ಪಹಾಡ್ ಅಂತ ಒಂದು ಮಾವಿದೆ, ಕಳೆದು ಬಂದ 5 ವರ್ಷದ ಹಿಂದೆ ಡಿಸ್ಕವರ್ ಮಾಡಿದೆ ನಾನು ಅದನ್ನು. ಆ ಮಾವಿನ ಹಣ್ಣು ಹುಡ್ಕೊಂಡು ಹೋಗ್ತೀನಿ ನಾನು. ಮತ್ತು ಲಂಗಡ ಅಂತ ನಾರ್ತ್ ಇಂಡಿಯಾನಲ್ಲಿ ಒಂದು ಮಾವಿದೆ,
ಅದು ನನಗೆ ತುಂಬ ಇಷ್ಟ. ಹಾಪುಸ್ ಹೌದು, ಸಿಂಧೂರಿ, ಶುಗರ್ ಬೇಬಿ ಅಂತ ಇದೆ ಒಂದು ಪುಟಾಣಿದು, ಬೇನಿಶಾನ್ ಅಂತ ಒಂದಿದೆ. ಬಟ್ ಪ್ರತಿಯೊಂದು ಮಾವು ಒಂದೇ ಥರ ಕಾಣಿಸಿದ್ರು ಬೇರೆ ಜಾತಿದು ಅದು. ಸೊ ಈಗ ನಾವು ನೋಡಿದ 125 ವೆರೈಟಿ ಮಾವಿನ ಹಣ್ಣು. ಸೊ ಮಾವಿನ ಹಣ್ಣಲ್ಲಿ ಇಷ್ಟೊಂದು ವೆರೈಟಿ ನೋಡಿದ್ವಿ, ಇಷ್ಟೊಂದು ವರ್ಷ ಎಂಜಾಯ್ ಮಾಡ್ತಾ ಇದೀವಿ. ಮುಂದಿನ ವರ್ಷದಿಂದ ಏನಾದರೂ ಬೇರೆ ಹಣ್ಣುಗಳ ಒಂದು ಈ ಥರ ಪಾರ್ಟಿ ಅರೇಂಜ್ ಮಾಡಬೇಕು ಅನ್ನೋ ಪ್ಲಾನ್ ಇದೆಯಾ? ಬರೀ ಮಾವಿನ. ಹೋಪ್ ಟು ಸಿ ಯು ನೆಕ್ಸ್ಟ್ ಇಯರ್ ವಿತ್ ದ ಸೇಮ್ ಝೀಲ್ ಈ ಇಷ್ಟೊಂದು ಮಾವಿನ ವೆರೈಟಿ ಜೊತೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ರೈಟ್, ಇದು ಅರುಂಧತಿ ನಾಗ್ ಅವರ ಮಾತು. ಮುಂದಿನ ವರ್ಷ ಮತ್ತೊಂದು ಮ್ಯಾಂಗೋ ಪಾರ್ಟಿ ನಡೆಯುತ್ತೆ, ಅಲ್ಲಿಗೂ ನಾವು ಬರ್ತೀವಿ, ಮತ್ತಷ್ಟು ವೆರೈಟಿಯ ಮಾವಿನ ಹಣ್ಣನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಪ್ರಕೃತಿ ನಮಗೆ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದೆ. ಅದರಲ್ಲಿ ಒಂದು ಅತ್ಯದ್ಭುತ ಗಿಫ್ಟ್ ಅಂದರೆ ಈ ಹಣ್ಣಿನ ರಾಜ ಮಾವು. ಸೊ ಈ ಹಣ್ಣಿನ ರಾಜ ಮಾವಿಗೆ ಒಂದು ಚಿಕ್ಕ ಟ್ರಿಬ್ಯೂಟ್ ಸಲ್ಲಿಸೋದು ಈ ಮ್ಯಾಂಗೋ ಪಾರ್ಟಿಯ ಉದ್ದೇಶ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ವೆರೈಟಿ ಮ್ಯಾಂಗೋಗಳಿದೆ ಅಂತ. ಇದನ್ನೆಲ್ಲ ಜನ ಕೂಡ ಎಂಜಾಯ್ ಮಾಡಿದ್ದಾರೆ. ಜೊತೆಗೆ ರಂಗಶಂಕರ ಪ್ರತಿ ವರ್ಷ ಈ ರೀತಿಯಾದಂತಹ ಒಂದು ಮ್ಯಾಂಗೋ ಪಾರ್ಟಿ ಮಾಡ್ಕೊಂಡು ಬರ್ತಿರೋದ್ರ ಯಶಸ್ಸು ಈ ವರ್ಷ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಈಗಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.